ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಸಾಮಾನ್ಯವಾಗಿ ಹೆದ್ದಾರಿ ಕಾಮಗಾರಿಗಳು ಮುಗಿಯುವಂಥದ್ದು 3-4 ವರ್ಷ ಒಳಗಡೆ ಮುಗಿತಾ ಇರ್ತಕ್ಕಂಥದ್ದು ಕೂಡ ಸಾಮಾನ್ಯವಾಗಿ ನಾವು ನೋಡಿರ್ತಕ್ಕಂಥದ್ದು. ಆದರೆ ಬಳ್ಳಾರಿ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ 67 ಕಳೆದ ಸುಮಾರು 1 ದಶಕ ಕಳೆದರೂ ಕೂಡ ಇವತ್ತಿಗೂ ಕೂಡ ಒಂದು ಹೆದ್ದಾರಿ ಕಾಮಗಾರಿ ಮುಗ್ತಾ ಇಲ್ಲ. ಇದರಿಂದಾಗಿ ಜನರು ತಮ್ಮ ಪ್ರಾಣವನ್ನೇ ಕೈಲಿಟ್ಕೊಂಡು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಳ್ಳಾರಿಯಿಂದ ಹೊಸಪೇಟೆಗೆ ತೆರಳತಕ್ಕಂಥದ್ದು ಸುಮಾರು 60ರಿಂದ 65 ಕಿಲೋಮೀಟರ್ ಇರ್ತಕ್ಕಂಥದ್ದು. ಆದರೆ ಸರಿಸುಮಾರು 2 ಗಂಟೆಯಿಂದ 2.5 ಗಂಟೆವರೆಗೂ ಕೂಡ ತಲುಪ್ತಾ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದ್ರೆ 45 ನಿಮಿಷದಿಂದ 60 ನಿಮಿಷ ಅಂದರೆ 1 ಗಂಟೆ ಒಳಗಡೆ ತಲುಪ್ಬೋದು. ಆದರೆ ಈಗಿರ್ತಕ್ಕಂಥ ಏನು ಅರೆಬರೆ ಕಾಮಗಾರಿ, ಆಮೆಗತಿಯಲ್ಲಿ ಹಿಡಿದಿರ್ತಕ್ಕಂಥ ಕಾಮಗಾರಿಯಿಂದಾಗಿ ಜನರು ಸಾಕಷ್ಟು ಪರಿತಾಪವನ್ನು ಕೂಡ ಪಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಜಿಂದಾಲ್ ಕಂಪನಿ ಸೇರಿದಂತೆ ಹಲವು ಇಂಡಸ್ಟ್ರಿಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಪ್ರತಿನಿತ್ಯ ಸಾವಿರಾರು ಲಾರಿಗಳ ವಾಹನ ದಟ್ಟಣೆ ಕೂಡ ಆ ಒಂದು ರಸ್ತೆ ಮಾರ್ಗದಲ್ಲಿ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಈ ಭಾಗದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಬೇಕು, ಅದರ ಜೊತೆಗೆ ಆಗಬೇಕು ಅನ್ನೋದು ಕೂಡ ಬಹುದಿನಗಳ ಬೇಡಿಕೆ ಕೂಡ ಈ ಭಾಗದ ಜನರದ್ದು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಕಾಮಗಾರಿ ಮುಗ್ತಾ ಇಲ್ಲ. ಯಾಕೆಂತಂದರೆ ಸರಿಸುಮಾರು 12 ವರ್ಷ ಕಳೆದು ಬರ್ತಾ ಇದೆ. ಇವತ್ತಿಗೂ ಕೂಡ 60 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೂಡ ಮುಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು, ಮೊದಲು ಅಂದರೆ ಈ ಒಂದು ಹೆದ್ದಾರಿ ಕಾಮಗಾರಿ ತೆಗೆದುಕೊಂಡಿರ್ತಕ್ಕಂಥ ಏನು ಒಂದು ಗುತ್ತಿಗೆ ಕಂಪನಿ ಇತ್ತು, ಈ ಒಂದು ಕಂಪನಿ ಅರೆಬರೆ ಕಾಮಗಾರಿಯನ್ನು ಕೂಡ ಮಾಡಿ ಕೈಬಿಟ್ಟಿಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಮತ್ತೆ ರೀಟೆಂಡರ್ ಆಗಿ ಮತ್ತೆ ಬೇರೆ ಕಂಪನಿಯಿಂದ ಕೂಡ ಈ ಕಾಮಗಾರಿ ಆರಂಭವಾದರೂ ಕೂಡ ಇದುವರೆಗೂ ಕೂಡ ಈ ಒಂದು ಹೆದ್ದಾರಿ ಕಾಮಗಾರಿ ಮುಗ್ತಾ ಇಲ್ಲ. ಪ್ರತಿನಿತ್ಯ ವಾಹನ ಸವಾರರು ತಮ್ಮ ಪ್ರಾಣವನ್ನೇ ಕೈಯಲ್ಲಿಟ್ಕೊಂಡು ವಾಹನ ಒಂದು ಚಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ರಸ್ತೆಯಲ್ಲಿ ಇದುವರೆಗೆ ನೂರಾರು ರಸ್ತೆ ಅಪಘಾತಗಳು ಕೂಡ ಆಗಿರ್ತಕ್ಕಂಥದ್ದು. ಕಳೆದ 1 ದಶಕದಲ್ಲಿ ಹಲವರು ಪ್ರಾಣವನ್ನು ಕೂಡ ಈ ಒಂದು ಹೆದ್ದಾರಿಯಲ್ಲಿ ಕೂಡ ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ವಾಹನ ದಟ್ಟಣೆ ಕೂಡ ಇರುತ್ತೆ. ಅದರ ಜೊತೆಗೆ ರಸ್ತೆ ಕಾಮಗಾರಿ ಕೂಡ ಅರೆಬರೆ ಮಾಡಿಬಿಟ್ಟಿರ್ತಕ್ಕಂಥದ್ದು, ಆಮೆಗತಿಯಲ್ಲಿ ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಕೂಡ ಈ ಹೆದ್ದಾರಿಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸರ್ಕಾರಗಳು ಬದಲಾಗ್ತಾ ಇದೆ. ಇಲ್ಲಿ ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ MP ಗಳು ಬದಲಾಗ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಈ ಒಂದು ಹೆದ್ದಾರಿ ಕಾಮಗಾರಿ ಕೂಡ ಮುಗದೇ ಇರತಕ್ಕಂಥದ್ದು ಕೂಡ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಒಂದು ಕಡೆ ವಾಹನ ದಟ್ಟಣೆ ಇರುತ್ತೆ, ಆದರೆ ಇಲ್ಲಿ ಇರ್ತಕ್ಕಂಥ ಹೆದ್ದಾರಿ ಕಾಮಗಾರಿ ಕೂಡ ಹರೆಬರೆ ಆಗಿರ್ತಕ್ಕಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಇದುವರೆಗೂ ಕೂಡ ಪೂರ್ಣ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರು, ವಾಹನ ಸವಾರರು ಕೂಡ ಸಾಕಷ್ಟು ಪರಿತಾಪವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೈಕ್ ಸವಾರರು ಈ ಹೆದ್ದಾರಿ ಮೇಲೆ ಹೊಸಪೇಟೆಗೆ ಹೋಗಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಾರನ್ನು ತೆಗೆದುಕೊಂಡು ಬಳ್ಳಾರಿಯಿಂದ ಹೊಸಪೇಟೆಗೆ ಹೋದರೂ ಕೂಡ ಸರಿಸುಮಾರು 2 ಗಂಟೆ ಕೂಡ ಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಬಸ್ಗಳಲ್ಲಿ ಹೋದ್ರಂತೂ ಇನ್ನು ಪರಿಸ್ಥಿತಿ ಯಾಕೆಂದರೆ ಸಾಕಷ್ಟು ಕಷ್ಟ ಅನುಭವಿಸಬೇಕಾಗುತ್ತೆ. ಯಾಕಂದರೆ ಸುಮಾರು 2.5 ಗಂಟೆ ಕೂಡ ಬಸ್ಸಲ್ಲಿ ಈ ಒಂದು ಕೇವಲ 60 ಕಿಲೋಮೀಟ್ರ್ ಹೋಗಲಿಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಳ್ಳಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ಕಡೆ ಗ್ರಾಮಗಳಿಗೆ ಬೈಪಾಸ್ ರಸ್ತೆಗಳು ಕೂಡ ಪೂರ್ಣ ಆಗದೇ ಇರತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕಾಮಗಾರಿ ಕೂಡ ಇನ್ನು ಅರೆಬರೆ ಕಾಮಗಾರಿ ಕೂಡ ಆಗಿರ್ತಕ್ಕಂಥದ್ದು, ಎಲ್ಲೂ ಕೂಡ ಪೂರ್ಣ ಪ್ರಮಾಣದ ಕಾಮಗಾರಿ ಕೂಡ ನಡೆದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಜನರು ಒಂದು ಕಡೆ ಪ್ರಾಣ ಭಯದಲ್ಲಿ ಈ ಒಂದು ಹೆದ್ದಾರಿಯಲ್ಲಿ ವಾಹನ ಸವಾರರು ಕೂಡ ಪಡಬೇಕಾದಂಥ ಕಷ್ಟ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಹೆದ್ದಾರಿಯಲ್ಲಿ ಸಾಕಷ್ಟು ಲಾರಿಗಳ ಒಂದು ದಟ್ಟಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಮತ್ತಷ್ಟು ಪ್ರಯಾಣಿಕರಿಗೂ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಹೆದ್ದಾರಿ ಕಾಮಗಾರಿ ಯಾವಾಗ ಮುಗೀತು ಅನ್ನೋ ನಿಟ್ಟಿನಲ್ಲಿ ಕೂಡ ಹಾವೇರಿ ಜಿಲ್ಲೆ ಅಂದರೆ ಬಳ್ಳಾರಿ ಮತ್ತು ವಿಜಯನಗರದ ಹೊಸಪೇಟೆಯ ನಗರ ಜನರು ಕೂಡ ಕಾಯ್ದು ಕುಳಿತಿರತಕ್ಕಂಥದ್ದು. ಯಾಕೆಂತಂದರೆ 12 ವರ್ಷ ಆಗ್ತಾ ಬರ್ತಾ ಇದೆ. ಇವತ್ತಿಗೂ ಕೂಡ ಹೆದ್ದಾರಿ ಕಾಮಗಾರಿ ಮುಗದೇ ಇರತಕ್ಕಂಥದ್ದು ಹಿನ್ನೆಲೆ ಕೂಡ ಅದರಲ್ಲಿ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಭಾಗದ ಅಂದರೆ 2 ಜಿಲ್ಲೆಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಒಂದು ಹೆದ್ದಾರಿ ಕಾಮಗಾರಿ ಇದುವರೆಗೂ ಕೂಡ ಮುಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನಿಟ್ಟಿನಲ್ಲಿ ಕೂಡ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಿನ ನಮ್ಮ ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತೇನು ನ್ಯಾಷನಲ್ ಹೈವೇ ರಸ್ತೆಗಳ ಸಂಬಂಧಪಟ್ಟಂಗೆ ನಮಗೆ ಹೊಸಪೇಟೆ ಬಳ್ಳಾರಿ ಇರ್ಬೋದು, ಇಲ್ಲಾಂದ್ರೆ ಅಂಕೋಲ ಟು ಗುತ್ತಿ ಇರ್ಬೋದು, ಬಳ್ಳಾರಿ ಟು ಗುಂಟಕಲ್ಲು ಅಥವಾ ಹೊಸಪೇಟೆ ಟು ಗುಂಟಕಲ್ಲು, ಇದನ್ನು ಈ NH ಸಂಬಂಧಪಟ್ಟಂಗೆ ಸರಿಸುಮಾರಾಗಿ ಇವತ್ತು ನಾವು ಬಳ್ಳಾರಿ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿದ್ದೀವಿ. ಇದೇ ಮೈದಾನದಲ್ಲಿ ಆಗಿನ
ರಸ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ನಿತಿನ್ ಗಡ್ಕರಿ ಅವರು ಈ ಆಗಿನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಇದೇ ಪ್ಲೇಸ್ ಒಳಗೆ 3500 ಕೋಟಿ ಅಂತೇಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡಿರ್ತಕ್ಕಂಥ ಸ್ಥಳ ಯಾವುದಾಗ ಅದು ಇದ್ದಿದ್ರೆ ಅದು ಮುನ್ಸಿಪಲ್ ಕಾಲೇಜ್ ಮೈದಾನದಿಂದ ಅದು 3500 ಕೋಟಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಬಂದು ಭೂಮಿ ಪೂಜೆ ಮಾಡಿ ಹೋಗಿರ್ತಕ್ಕಂಥ ಕಾಮಗಾರಿ ಯಾವುದಿದ್ರೆ ಅದು ಅಂಕೋಲ ಟು ಗುಂಟಕಲ್ ಅಥವಾ ಬಳ್ಳಾರಿ ಟು ಹೊಸಪೇಟೆ ರಸ್ತೆಯನ್ನು ಆ ಇಂದಿನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರಿದ್ದಾಗ ಅವ್ರನ್ನ ಕರ್ಕೊಂಬಂದು ಈ ಭೂಮಿ ಪೂಜೆ ಮಾಡಿರ್ತಕ್ಕಂಥ NH ಯಾವುದಿದ್ದರೆ ಅದು ಹೊಸಪೇಟೆ ಟು ಬಳ್ಳಾರಿ. ಅವರು 2014ರಲ್ಲಿ ಸನ್ಮಾನ್ಯ ಶ್ರೀರಾಮುಲು ಅವರು ಸಂಸದರಾಗಿ ಮತ್ತು ದೇವೇಂದ್ರಪ್ಪನವರು ಸಂಸದರಾಗಿ ಇವತ್ತು ರಾಷ್ಟ್ರದಲ್ಲಿ ಅವ್ರದ್ದೇ 3ನೇ ಬಾರಿ ಅಧಿಕಾರ ಇದ್ದರೂ ಕೂಡ ಬಳ್ಳಾರಿ ಟು ಹೊಸಪೇಟೆ ರಸ್ತೆ ಮಾಡಲಾರದ ಸರ್ಕಾರ ಯಾವುದು ಅದು ಕೇಂದ್ರ ಸರ್ಕಾರ, ಅದು BJP ಸರ್ಕಾರ. ಅವ್ರು ಏನು ಜನರಿಗೆ ನಾವು NH ಆಗ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಹೇಳಿದಂತೆ ಅವರು ನಡ್ಕೊಂಡಿಲ್ಲ. ಸುಮ್ಮನೆ ಹೇಳುವುದು ರಸ್ತೆಗಳನ್ನು ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ರಸ್ತೆಗಳು ಹಾಕಿರಿ ಅಂತ ಹೇಳ್ತಾರೆ, ಆದರೆ ಬಳ್ಳಾರಿಯಿಂದ ಹೊಸಪೇಟೆಗೆ ರಸ್ತೆ ಮಾಡಲಿಕ್ಕೆ ಅದು ರಸ್ತೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೇ ಇಲ್ಲ. ಅದಕ್ಕೆ ಏನಾದರೂ ಹೇಳಿದ್ರೆ ಸ್ವಭಾವಗಳು ಹೇಳಿದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಸ್ವಭಾವಗಳು ಹೇಳ್ತಾರೆ, ರಾಜಕಾರಣಗಳು ವಿಚಾರ ತಂದು ಇದು ಮಾಡ್ತಿದ್ದಾರೆ. ಬಟ್ ಕರ್ನಾಟಕದಿಂದ ಹೋಗ್ತಕ್ಕಂಥ GST ಎಷ್ಟು, ಜಿಂದಾಲಿಂದ ಬಳ್ಳಾರಿ ಅಥವಾ ಜಿಲ್ಲೆಯಿಂದ ಕೇಂದ್ರಕ್ಕೆ ಹೋಗ್ತಂಥ GST ಎಷ್ಟು, ಆದರೆ ಜಿಂದಾಲ್ ಇವತ್ತೇನು ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿ 2-3ನೇ ಸ್ಥಾನದಲ್ಲಿ ತೆರಿಗೆ ಕಟ್ತಕ್ಕಂಥ ಜಿಲ್ಲೆ ಬಳ್ಳಾರಿ ಆದರೆ ಇವತ್ತು ಬಳ್ಳಾರಿಗೆ ಮೂಲ ಸೌಕರ್ಯಗಳು ಕೊಡ್ತಕ್ಕಂಥ ಇವತ್ತು BJP ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಹೊಸಪೇಟೆಯಿಂದ ಬಳ್ಳಾರಿ ಗುತ್ತಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಸುಮಾರು 12 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಗುತ್ತಿಗೆದಾರ ಚೇಂಜ್ ಆದರೂ ಎಲ್ಲ ಆಯಿತು, ಆದರೆ ಕಾಮಗಾರಿ ಮಾತ್ರ ಮುಗೋದಿಲ್ಲ. ಇದರಿಂದ ಬರೀ 55-60 ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೋಗೋಕ್ಕೆ 2-2.5 ತಾಸು ಬೇಕಾಗಿದೆ. ಇದೇನು ರಾಷ್ಟ್ರೀಯ ಹೆದ್ದಾರಿನೋ ರಾಜ್ಯ ಹೆದ್ದಾರಿನೋ ಜಿಲ್ಲಾ ಹೆದ್ದಾರಿನೋ ಅರ್ಥ ಆಗ್ತಾಯಿಲ್ಲ. ಸಂಬಂಧಪಟ್ಟ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಥಳೀಯ ಸಂಸದರು ಸಹ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕಂತ ನಾವು ನಮ್ಮ ಪಕ್ಷದ ವತಿಯಿಂದ ಇದು ಮಾಡ್ತಾಯಿದ್ವಿ. ಈ ಹೆದ್ದಾರಿ ಕಾಮಗಾರಿ ಯಾವಾಗ ಮುಗಿಯುತ್ತೆ, ಯಾವಾಗ ಇಲ್ಲಿ ಜನರು ಏನು ಪ್ರತಿನಿತ್ಯ ಕೂಡ ಪ್ರಾಣ ಭಯದಿಂದ ಏನು ವಾಹನ ಒಂದು ಸವಾಣ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದರೆ ಯಾವಾಗ ಮುಗಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರು ಕೂಡ ಕಾದು ಕುಳಿತಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು.